ಹೇ ಎವ್ರಿ ಒನ್, ಇವತ್ತೊಂದು ಸ್ಮಾಲ್ ವೀಡಿಯೋ ಅರೌಂಡ್ 5 ಮಿನಿಟ್ಸ್ ಮೇಲೆ ತೊಗೊಂಬರ್ದಿದ್ದು. ಅದ್ರ ಮೇಲೆ ತೊಗೊಂಡ್ರೆ ನಾನೇ ಕಟ್ ಮಾಡಿಬಿಡ್ತೀನಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು ಎಲ್ಲ ನನ್ನ ವೀಡಿಯೋಸ್. ದಟ್ ಈಸ್ ಮೈ ಇಂಟೆನ್ಷನ್. ಸೊ USA ತುಂಬ ಜನ ಎಲ್ಲ ಹೋಮ್ ಟೂರ್ ಮಾಡ್ತಾರೆ. ನಾನು ಅದೇ ಮಾಡಿದ್ರೆ ಸೇಮ್ ರಿಪೀಟ್ ಆಗಿರಬಾರ್ದು ಅಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಹೋಮ್ ಟೂರೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಇದು ಹೋಮ್ ಟೂರ್ ಥರನೇ, ಬಟ್ ಹೋಮ್ ಟೂರ್ ಅಲ್ಲ. ಎಲ್ಲರೂ ಮನೆಯಲ್ಲಿ ಲಿವಿಂಗ್ ರೂಮು, ಹಾಲು, ಕಿಚನ್ ಎಲ್ಲ ತೋರಿಸ್ತಾರೆ. ಬಟ್ ನಾನಿವತ್ತು ನಿಮಗೆ ಇನ್ನೊಂದು ರೂಮು ಸ್ಪೆಷಲಿ ಎಲ್ಲರ ಮನೇಲಿ ಇರುತ್ತೆ US ಇಟ್ ಈಸ್ ಕಾಲ್ಡ್ ಎ ಯುಟಿಲಿಟಿ ರೂಮ್. ಆ ಯುಟಿಲಿಟಿ ರೂಮ್ ಬಗ್ಗೆ ಹೇಳೋಣ ಅಂತ ಹೊರಟಿದ್ದೀನಿ. ಅದು ಯಾಕಿದೆ, ಎಲ್ಲಿದೆ, ಹೆಂಗಿದೆ ಅದೊಂದು ಸಾರಿ ತೋರಿಸ್ಬಿಡ್ತೀನಿ, ಏನೇನಿರುತ್ತೆ ಆ ಯುಟಿಲಿಟಿ ರೂಮಲ್ಲಿ ಅಂತ. ತೋರ್ಸೋಕ್ಕಿಂತ ಮುಂಚೆ ಇದು ಒಂದು ಸಾರಿ ನೋಡ್ಕೊಂಬಿಡಿದ್ದು. ಇದು ಮನೆ ಗೋಡೆ ಎಡ್ಜಸ್ಸಲ್ಲಿ ಬಾಟಮಲ್ಲಿ ಎಲ್ಲ ಕಡೆ ಇರುತ್ತೆ. 4 ಸೈಡ್ ಇರಲ್ಲ, 1 ಸೈಡ್ ಅಥವಾ 2 ಸೈಡ್ ಇರುತ್ತೆ. ಇದು ಬಂದ್ಬಿಟ್ಟು ಮೆಟಲ್ ಫಿನ್ಸ್ ಅಂತಾರೆ. ಇದ್ರೊಳಗಡೆ ಮೆಟಲ್ ಫಿನ್ಸ್ ಇರುತ್ತೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಲೆಟ್ಸ್ ಗೋ ಟು ದಿ ಯುಟಿಲಿಟಿ ರೂಮ್. ಇದೇ ನಮ್ಮ ಯುಟಿಲಿಟಿ ರೂಮು. ಒಳ್ಳೆ ದೊಡ್ಡ ಏನೋ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಮಿಷಿನರಿ ಥರ ಇದೆ ಇದು. ಸೊ ಇದು ಬಂದ್ಬಿಟ್ಟು ಫಸ್ಟು ನಮ್ಮ ಮನೆ ವಿಂಟರಲ್ಲಿ ಹೆಂಗೆ ಹೀಟ್ ಮಾಡ್ತೀವಿ ಅಂದರೆ, ಹಳೆ ಸಿಸ್ಟಮು. ಫಸ್ಟ್ ಇದೆಲ್ಲ ಹಳೆ ಸಿಸ್ಟಮ್. ಸೊ ಹಳೆ ಮನೆ ಇರೋದ್ರಿಂದ ಇದು ಹಳೆ ಸಿಸ್ಟಮು. ಈ ಟ್ಯಾಂಕ್ ಇದೆಯಲ್ಲ, ಇದು ಆಯಿಲ್ ಟ್ಯಾಂಕ್ ಅಂತೀವಿ. ಇದು ಸ್ಪೆಷಲಿ ಹೀಟ್ ಮಾಡೋಕ್ಕೆ ಆಯಿಲ್ ಇದು. ಇದು ಬಂದ್ಬಿಟ್ಟು ಥರ್ಡ್ ಪಾರ್ಟಿ, ಇಲ್ಲಿ ತುಂಬ ಜನ ಕಂಪ್ನೀಸ್ ಇರುತ್ತಾರೆ, ಅವ್ರು ಸಪ್ಲೈ ಮಾಡ್ತಾರೆ ನಮಗೆ. ಈ ಪೈಪ್ ಇದೆಯಲ್ಲ, ಈ ಪೈಪ್ ಬಂದ್ಬಿಟ್ಟು ನಿಮ್ಗೆ ಆಚೆ ಹೋಗಿರುತ್ತೆ. ಇಲ್ಲಿ ಆಚೆ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಡೈರೆಕ್ಟಾಗಿ ಅವ್ರು ಬಂದ್ಬಿಟ್ಟು 3 ತಿಂಗಳು 4 ತಿಂಗಳಿಗೆ ಅವ್ರಿಗೆ ಶೆಡ್ಯೂಲ್ ಇರುತ್ತೆ. ಅವ್ರು ಬಂದ್ಬಿಟ್ಟು ಫಿಲ್ ಮಾಡಿಬಿಟ್ಟು ಬಿಲ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನಾವೇನು ಹೇಳೋದೇ ಬೇಡ, ಅವ್ರು ಕರೆಕ್ಟಾಗಿ ಅವ್ರ ಹತ್ರ ಶೆಡ್ಯೂಲ್ ಇರುತ್ತೆ. ಬಂದು ಆಚೆಯಿಂದ ಟ್ಯಾಂಕ್ ಫಿಲ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲೆಲ್ಲ ನಿಮಗೆ ನೋಡ್ಬೋದು ಲಾಸ್ಟ್ ಯಾವಾಗ ಸರ್ವಿಸ್ ಆಗಿದೆ, ಏನಾಗಿದೆ ಅಂತ ಇದೆಲ್ಲ ಫುಲ್ ರೆಕಾರ್ಡ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಈ ಟ್ಯಾಂಕ್ ಇಲ್ಲಿಂದ ನೋಡಿ, ಇಲ್ಲಿ ಕನೆಕ್ಟ್ ಆಗಿದೆ ಥರ್ಮೋಸ್ಟಾಟ್. ಇದು ಈ ಪೈಪ್ ಲೈನ್ ಇಲ್ಲಿಂದ ಕನೆಕ್ಟ್ ಆಗಿದೆ. ಇಲ್ಲಿ ಹೋಗ್ಬಿಟ್ಟು ಇದು ಮೈನ್ ಏನು ಮಾಡುತ್ತೆ ಅಂದರೆ, ಇದೇ ಮೈನ್ ಈ ಫರ್ನೆಸ್ಸು ಪ್ಲಸ್ ಬಾಯ್ಲರ್ ಅಂತೀವಿ. ಇದೇನು ಮಾಡುತ್ತೆ ಅಂದರೆ, ಆಯಿಲ್ನ ತೊಗೊಂಬಿಟ್ಟು ನಿಮಗೆ ಆಯಿಲ್ನ ಯೂಸ್ ಮಾಡಿಬಿಟ್ಟು ನೀರನ್ನ ಬಿಸಿ ಮಾಡಿಬಿಟ್ಟು ಆ ಮೆಟಲ್ ಫಿನ್ಸ್ ತೋರಿಸಿದ್ನಲ್ಲ ಅವಾಗನೇ, ಅಲ್ಲೂ ಹೋಗ್ಬಿಟ್ಟು ಅಲ್ಲಿಂದ ಸಪ್ಲೈ ಮಾಡುತ್ತೆ ಆ ನೀರನ್ನ. ಅಲ್ಲಿ ಥ್ರೂ ಔಟು ಮನೆಯಲ್ಲಿ ಬಿಸಿ ನೀರನ್ನ ಸರಬರಾಜು ಮಾಡುತ್ತೆ. ಆ ಬಿಸಿ ನೀರು ಹೋಗ್ಬಿಟ್ಟು ಏನಾಗುತ್ತೆ, ಅಲ್ಲಿ ಮೆಟಲ್ ಫಿನ್ಸ್ ಅಂತ ಇರುತ್ತೆ ಅದ್ರೊಳಗಡೆ. ಆ ಮೆಟಲ್ ಫಿನ್ಸ್ನ ಹೀಟ್ ಮಾಡುತ್ತೆ ಆ ಬಿಸಿ ನೀರು. ಆ ಮೆಟಲ್ ಫಿನ್ಸ್ನ ಹೀಟ್ ಮಾಡಿದ ತಕ್ಷಣ ಏನು ಮಾಡುತ್ತೆ ಅಂದರೆ, ಮೆಟಲ್ ಫಿನ್ಸು ಮನೆ ಒಳಗಡೆ ಇರೋ ತಣ್ಣಗಿರೋ ಗಾಳಿನ ಎಳ್ಕೊಂಡು ಬಿಸಿ ಗಾಳಿ ಕೊಡುತ್ತೆ. ಅದು ಹಂಗೆ ಆ ಥರನೇ ನಮ್ಮ ಮನೆ ಹೀಟ್ ಆಗೋದು. ಇದು ಹಳೆ ಸಿಸ್ಟಮ್, ಇದು ತುಂಬ ಹಳೆ ಸಿಸ್ಟಮು. ಈಗ ಯಾರು ಇದನ್ನ ಜಾಸ್ತಿ ಹೊಸ ಮನೆಯಲ್ಲಿ ಇದು ನೋಡೋಕ್ಕಾಗಲ್ಲ. ಇದು ಹಳೆ ಮನೆ ಆಗಿರೋದ್ರಿಂದ ಈ ಸಿಸ್ಟಮ್ ಇದೆ. ಸೊ ಇದನ್ನ ಬರೀ ಹೀಟಿಂಗ್, ಅವಾಗೆಲ್ಲ ಬರೀ ಹೀಟಿಂಗ್ ಇತ್ತು. ಸೊ ಹೀಟಿಂಗ್ ಮೀನ್ಸ್ ಅವಾಗ ಬರೀ ಹೀಟಿಂಗೇ ಬೇಕಾಗಿತ್ತು. ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗು ಈಗ ಸಮ್ಮರಲ್ಲೂ ತುಂಬ ಹಾಟ್ ಆಗಿರತ್ತೆ. ಬಟ್ ಈ ಸಿಸ್ಟಮ್ ಬಂದ್ಬಿಟ್ಟು ನಿಮಗೆ ಬರೀ ಹೀಟ್ ಮಾಡೋಕ್ಕಷ್ಟೇ, ಇದು ಕೋಲ್ಡ್ ಮಾಡೋಕ್ಕಾಗಲ್ಲ, ಮನೇನ ಕೂಲ್ ಮಾಡೋಕ್ಕಾಗಲ್ಲ ಇದು. ಸೊ ಇದು ಒಂದು ಸಿಸ್ಟಮು. ಪ್ಲಸ್ ನಾವು ಕೂಲಿಂಗು ಇಟ್ಟಿದ್ದೀವಿ. ನೀವು ನೋಡಿದ್ರೆ ಇಲ್ಲೊಂದು ಸ್ಪ್ಲಿಟ್ AC ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡಿ, ಅಲ್ಲಿ ಸ್ಟ್ರೈಟಿಗೆ ಕಾಣಿಸುತ್ತೆ ಅಲ್ಲ, ಸ್ಪ್ಲಿಟ್ AC. ಆ ಥರ ಎಲ್ಲ ರೂಮಲ್ಲಿ ಇದೆ. ಡೆಪ್ಲೆಸ್ಸು, ಡಕ್ಟು, ಅದೊಂದು ಸಪ್ರೇಟ್ ವೀಡಿಯೋ ಮಾಡೋಣ. ಅದೊಂದು ದೊಡ್ಡ ವೀಡಿಯೋನ ಆಗ್ಬಿಡುತ್ತೆ. ಸೊ ಇದು ಫರ್ನೆಸ್ಸು, ಬಾಯ್ಲರು. ಸೊ ಇದು ಹೀಟ್ ಮಾಡೋಕ್ಕೆ ಮನೇನ ಜಾಸ್ತಿ ನಾವು ಈಗ ಯೂಸ್ ಮಾಡಲ್ಲ. ನಾನು AC ತೋರಿಸಿದ್ನಲ್ಲ, ಅದೇ ಹೀಟಿಂಗು ಕೂಲಿಂಗಿಗೂ ಯೂಸ್ ಆಗುತ್ತೆ. ಬಟ್ ಇದು ತುಂಬ ಕೋಲ್ಡ್ ಕ್ಲೈಮೇಟಲ್ಲಿ ಯಾವಾಗ AC ನಮ್ಮದು ಹೀಟ್ ಮಾಡೋಕ್ಕೆ ಕೆಪಾಸಿಟಿ ಇರಲ್ವ, ಎಫಿಷಿಯನ್ಸಿ, ಅವಾಗ ನಾವು ಇದು ಆನ್ ಮಾಡ್ತೀವಿ. ಇಲ್ಲ ಅಂದರೆ ಇದು ನಾರ್ಮಲಾಗಿ ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ. ಈ ಟ್ಯಾಂಕಲ್ಲಿ ಯಾವಾಗಲೂ ಬಿಸಿನೀರು ಇರುತ್ತೆ. ಸೊ ಇದು ಯೂಸ್ ಮಾಡ್ತಿದ್ದಂಗೆ ಇದು ಆಟೋಮೆಟಿಕ್ಕಾಗಿ ವರ್ಕ್ ಆಗಿಬಿಟ್ಟು ಇದನ್ನ ಫಿಲ್ ಮಾಡುತ್ತೆ. ಇದೊಂದು ಲೈಕ್ ಬಾಯ್ಲರು, ಹೀಟರು ಪ್ಲಸ್ ವಾಟರ್ ಟ್ಯಾಂಕ್ ಇದೆ. ಪ್ಲಸ್ ನಮ್ಮದು ಬಂದ್ಬಿಟ್ಟು ಇಲ್ಲಿ ಬೋರ್ವಿಲ್ ಸಪ್ಲೈ, ಟೌನ್ ವಾಟರ್ ಅಲ್ಲ ಇದು, ನಮ್ಮದೇ ಓನ್ ಬೋರ್ವಿಲ್ಲು. ಇದು 1960-70 ತೆಗ್ದಿದ್ದಾರೆ. ಅವಾಗಿಂದ ಮತ್ತೆ ಏನು ರೀಬೋರ್ ಏನು ಮಾಡಿಲ್ಲ. ಅವಾಗೇನೋ 50 ಅಡಿ ತೆಗ್ದಿದ್ರಂತ. 50 ಅಡಿಗೆ ನೀರು ಸಿಕ್ಕಿದೆ. ಒಂದು 60 ವರ್ಷದಿಂದ ಇನ್ನೂ ಸಿಗ್ತಾನೆ ಇದೆ ಅದೇ. ಬಟ್ ಅದು ಸ್ವಲ್ಪ ಹಾರ್ಡ್ ವಾಟರ್ ಇರೋದ್ರಿಂದ ನಾವು ವಾಟರ್ ಸಾಫ್ಟ್ನರ್ ಹಾಕಿದ್ದೀವಿ ಇಲ್ಲಿ. ವಾಟರ್ ಸಾಫ್ಟ್ನರ್ ಹಾಕ್ಬಿಟ್ಟು ಮತ್ತು ಪಂಪು ಇದೆ, ಸಬ್ಮರ್ಸಿಬಲ್ ಪಂಪ್ ಅಂತೀವಲ್ಲ ನಾವು, ಆ ಥರ ಇದೊಂದು ಪಂಪು. ಇಟ್ ಈಸ್ ನಾಟ್ ರಿಯಲಿ ಎ ಸಬ್ಮರ್ಸಿಬಲ್, ಇದೊಂದು ವಾಟರ್ ಪಂಪು. ಪ್ಲಸ್ಸು ಈ ವಾಟರ್ ಸಾಫ್ಟ್ನರು, ಪ್ಲಸ್ ಇದರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಇಟ್ಟಿದ್ದಾರೆ, ಅದು ಯೂಸ್ ಮಾಡ್ಕೊಳ್ಳೋಕ್ಕೆ ವಾಟರ್ ಸಾಫ್ಟ್ನರ್ಗೆ. ಸೊ ನನ್ನ ಯುಟಿಲಿಟಿ ರೂಮಲ್ಲಿ ನೋಡಿ ಇಷ್ಟೊಂದಿರುತ್ತೆ. ಇದೆಲ್ಲ ಮೈನು ಇದು ಟೋಟಲ್ ಮನೇನ ಹೀಟಿಂಗು, ಕಂಟ್ರೋಲಿಂಗು, ವಾಟರು, ಪೈಪ್ಲೈನ್ ನೋಡಿ. ಇಲ್ಲಿ ಪೈಪ್ಲೈನ್ ಎಲ್ಲ ಇಲ್ಲೇ ನಿಮ್ಗೆ ಕಾಣಿಸುತ್ತೆ. ಯಾಕಂದರೆ ಮೋಸ್ಟ್ಲಿ ಈಸ್ಟ್ ಕೋಸ್ಟಲ್ಲಿ ಪೈಪ್ಲೈನರ್ಸ್ ಎಲ್ಲ
ಮನೆ ಒಳಗಡೆನೇ ಇರುತ್ತೆ, ಯಾಕಂದರೆ ಆಚೆ ಇಟ್ಟರೆ ಫ್ರೀಸ್ ಆಗಿಬಿಟ್ಟು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ವಿಂಟರಲ್ಲಿ. ಸೊ ಅದಕ್ಕೆ ಮೋಸ್ಟ್ಲಿ ಬೇಸ್ಮೆಂಟಲ್ಲಿ ಇರುತ್ತೆ. ನೀವು ಈಗ ಕ್ಯಾಲಿಫೋರ್ನಿಯಾ ಟೆಕ್ಸಸ್ ಎಲ್ಲ ಹೋದರೆ ಅಲ್ಲೆಲ್ಲ ಪೈಪ್ಲೈನು ನಿಮಗೆ ಈ ಥರ ಬೇಸ್ಮೆಂಟೇ ಇರಲ್ಲ. ಯಾಕಂದರೆ ಬೇಸ್ಮೆಂಟ್ ಯಾಕೆ ಇರಲ್ಲ ಅಂದರೆ, ನಾವು ಬೇಸ್ಮೆಂಟಲ್ಲಿ ಇಟ್ಟರೆ ಈ ಪೈಪ್ಗಳು ಸ್ವಲ್ಪ ಹೀಟಿಂದ ಈ ಪೈಪ್ಗಳೆಲ್ಲ ಫ್ರೀಸ್ ಆಗಲ್ಲ. ಬಟ್ ಈ ಕ್ಯಾಲಿಫೋರ್ನಿಯಾ ಟೆಕ್ಸಾಸಲ್ಲೆಲ್ಲ ಇಷ್ಟು ಕೋಲ್ಡ್ ಕ್ಲೈಮೇಟ್ ಹೋಗಲ್ಲ ಯಾವತ್ತು. ಸೊ ಅಲ್ಲಿ ಈ ಥರ ನೆಸೆಸಿಟಿ ಇರಲ್ಲ. ಸೊ ನಿಮ್ಗೆ ತುಂಬ ಕಮ್ಮಿ ಮನೆಗಳಲ್ಲಿ ನೀವು ಬೇಸ್ಮೆಂಟ್ ನೋಡ್ತೀರ. ಬಟ್ ಈಸ್ಟ್ ಕೋಸ್ಟಲ್ಲಿ ಮೋಸ್ಟ್ಲಿ ಲೈಕ್ ಬಾಸ್ಟನ್, ನ್ಯೂಯಾರ್ಕು, ಈ ನಯಾಗರಾ ಫಾಲ್ಸು ಈ ಕಡೆ ಎಲ್ಲ, ನ್ಯೂ ಜೆರ್ಸಿ ಕಡೆ ಎಲ್ಲ ನೀವು ಈ ಥರ ಬೇಸ್ಮೆಂಟು ಈಸಿಯಾಗಿ ನೋಡ್ಬೋದು ಎಲ್ಲ ಮನೇಲೂ. ಯಾಕಂದರೆ ಮೈನ್ ಯುಟಿಲಿಟಿ ರೂಮ್ ಕೊಟ್ಬಿಟ್ಟು ಈ ಪೈಪ್ಲೈನ್ ನೋಡಿ, ಈ ಗ್ಯಾಸ್ ಪೈಪ್ಲೈನು ಎಲ್ಲ ನನ್ನ ಮನೆ ಮೈನ್ ಪೈಪ್ಲೈನು, ಇದೊಂದು ಸೀವೇಜ್ ಪೈಪ್ಲೈನ್, ಇದು ಸೀವೇಜ್ದು ಇದು ಈ ಥರ ಪೈಪ್ಲೈನ್ ಎಲ್ಲ ಇಲ್ಲೇ ಇರುತ್ತೆ. ಆಚೆ ಇಟ್ಬಿಟ್ರೆ ಇದು ಮಾತ್ರ ಫ್ರೀಸ್ ಆಗಿಬಿಡುತ್ತೆ ಈ ಕ್ಲೈಮೇಟಿಗೆ. ಸೊ ಈಗ ವಿಂಟರಲ್ಲಿ ಈ ಫ್ರೀಸ್ ಆಗಿ ಬ್ಲಾಸ್ಟ್ ಆಗಬಾರ್ದು ಅಂತಲೇ ಮೈನ್ ಈ ಥರ ಒಂದು ಆರ್ಕಿಟೆಕ್ಚರು, ನಾರ್ಮಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಈ ಥರ ಮಾಡಿದ್ದಾರೆ. ದಟ್ಸ್ ಇಟ್ ಫ್ರೆಂಡ್ಸ್. 5 ನಿಮಿಷ ಅಂದಿದ್ದು 6 ನಿಮಿಷ ಆಗೋಯ್ತು. ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.